ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಡೈಲಿ ವ್ಲಾಗಲ್ಲಿ ನಾನು ಇವಾಗ ಬೆಳಗ್ಗೆ ಎದ್ದಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸನೂ ಮುಗಿದಿದೆ. ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಮ್ಮಮ್ಮ ಇಲ್ದಲೇ ಮಾಡ್ತಾರೆ ದೋಸೆ. ಅಂದರೆ ನಾನೇ ದೋಸೆಗೆ ಅಕ್ಕಿ ನೆನೆ ಹಾಕಿ ರುಬ್ಬಿ ಮಾಡ್ತಾಯಿರೋದು. ನಮ್ಮಮ್ಮ ರುಬ್ಬಿಟ್ಟಿರ್ತಿದ್ರು, ಯಾವಾಗಲೂ ನಾನು ದೋಸೆ ಬಿಡ್ತಾಯಿದ್ದೆ. ಬಟ್ ಇವತ್ತು ನಾನೇ ಫಸ್ಟ್ ಟೈಮ್ ದೋಸೆ ಮಾಡ್ತಾಯಿದ್ದೆ. ಅದಕ್ಕೆ ವಿಶೇಷವಾಗಿ ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಕೆಂಪು ಚಟ್ನಿ ಅಂತೂ ಯಾವತ್ತೂ ಮಾಡಿಲ್ಲ ನಾನು. ಸೊ ಹಾಗಾಗಿ ನಿನ್ನೆ ದೋಸೆ ಮಾಡ್ತೀನಿ ಅಂತಿದ್ದಂಗೆನೇ ನಮ್ಮಣ್ಣ ಮೈಸೂರು ಮಸಾಲೆ ದೋಸೆ ಮಾಡ್ಕೊಂಡು ನನಗೆ ಅಂತಿದ್ದ. ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದೆ. ಆದ್ರೂ ನಮ್ಮಮ್ಮನ ಹತ್ರ ಕೇಳಿ ತಿಳ್ಕೊಂಡು ಕೆಂಪು ಚಟ್ನಿ ಮಾಡ್ತಾಯಿದ್ದೀನಿ. ಕೆಂಪು ಚಟ್ನಿಗೆ ನಾನಿಲ್ಲಿ ಆಲ್ರೆಡಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಮಾಮೂಲಿ ಮೆಣಸಿನ್ಕಾಯಿನ ನೆನೆ ಇಟ್ಟಿದ್ದೀನಿ. ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಈ ಮಾಮೂಲಿ ಒಣಮೆಣ್ಸಿನ್ಕಾಯಿ ಬರುತ್ತಲ್ಲ, ಅದನ್ನೊಂದು 4 ನೆನೆ ಹಾಕಿದ್ದೀನಿ. ಸಾಕು. ಇದು ದೋಸೆ ಮೇಲೆ ಹಚ್ತಾರಲ್ಲ ಕೆಂಪು ಚಟ್ನಿ, ಆ ಚಟ್ನಿ ಮಾಡೋಕ್ಕೆ. ಆ್ಯಂಡ್ ದೋಸೆಗೆ ಕಾಂಬಿನೇಷನ್ ಆಲೂಗೆಡ್ಡೆ ಕುಕ್ಕರಲ್ಲಿ ಬೆಂದಿದೆ. ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಆ್ಯಂಡ್ ಕೆಂಪು ಚಟ್ನಿ ಮಾಡೋಕ್ಕೆ ಬೆಳ್ಳುಳ್ಳಿ ಆ್ಯಂಡ್ ಕೆಂಪು ಚಟ್ನಿಗೆ ಹಾಕೋಕ್ಕೆ ಈರುಳ್ಳಿ ಆ್ಯಂಡ್ ಮಾಮೂಲಿ ಚಟ್ನಿನೂ ಕೂಡ ಮಾಡ್ತಾಯಿದ್ದೀನಿ. ಇಷ್ಟು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೆಂಗೆ ಬರುತ್ತೆ ದೋಸೆ. ಈ ಕ್ರಿಸ್ಪಿಯಾಗಿ ಬರೋಕ್ಕೆ ನೆನೆ ಹಾಕಿ ದೋಸೆ ಇಟ್ಟು ರುಬ್ಬಿದ್ದೀನಿ. ಉದುಗ್ ಬಂದಿದ್ದು ನಾನು ಈಗಲೇ ನೋಡ್ತಾ ಇರೋದು. ತೋರಿಸ್ತೀನಿ ರೀ. ಸೀರಿಯಸ್ಲಿ ಈ ಥಂಡಿಲಿ ನಾನು ಇಷ್ಟೊಂದು ಉದುಗ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿನ್ನೆ ರಾತ್ರಿ ಇದಕ್ಕೆ ಹೋಗಿದ್ದೆ. ವರಿನ್ ಸ್ಕೂಲಲ್ಲಿ ಒಂದು ಇದಿತ್ತು, ಆ್ಯನಿಯಲ್ ಡೇ ಇತ್ತು ನಮ್ಮ ಅಕ್ಕನ ಮಗಳದು. ಹಾಗಾಗಿ ಅಲ್ಲೋಗಿದ್ದೆ ನಾನು. ನಿನ್ನೆ 9:30 ಆಗೋಗಿತ್ತು ರುಬ್ಬೋದನ್ನ ದೋಸೆ ಇಟ್ಟು. ನಾನು ಉದುಗ್ ಬರುತ್ತೋ ಇಲ್ವೋ ಈ ಥಂಡಿಲಿ ಅಂತ ಅಂದ್ಕೊಂಡೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಅದಕ್ಕೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಶುಗರು ಮತ್ತು ಅಮ್ಮ ಹೇಳಿದ್ದು ಇನ್ನೇನು ಹಾಕು, ಚಿರೋಟಿ ರವೆ ಹಾಕು ಅಂತ ಹೇಳಿದರು. ಸಣ್ಣ ರವೆ, ಚಿರೋಟಿ ರವೆ ಹಾಕು ಅಂತ. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಿಂಗೆ ಮಾಡೋದು ಅಂತ ಆಮೇಲೆ ತೋರಿಸ್ತೀನಿ. ಚಟ್ನಿ ಮಾಡಿಕೊಂಡೆ, ಹುರ್ಗಡ್ಲೆ ಚಟ್ನಿ. ಕಾಯಿ, ಹುಣಸೆಹಣ್ಣು, ಉಪ್ಪು ಮತ್ತು ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡಿರೋದು ಅಷ್ಟೇ. ಇನ್ನೂ ಇದು ಸ್ವಲ್ಪ ನೆನೆಯಬೇಕು. ಕೆಂಪು ಮೆಣಸಿನ್ಕಾಯಿ ಮಾಡಿ ನೋಡಿ, ನೆನೆದೇ ಇಲ್ಲ. ಅದನ್ನು ತೋರಿಸ್ತೀನಿ ರೆಸಿಪಿ. ಇದನ್ನು ಮಾಡೋದು ಯಾಕೆ ತೋರಿಸಲ್ಲ, ಸುಮ್ಮನೆ ಲೆಂತಿ ಆಗುತ್ತೆ. ಎಲ್ಲರಿಗೂ ಗೊತ್ತಲ್ವ ಮಾಮೂಲಿ ಚಟ್ನಿ ಮಾಡೋದು. ಹಾಗಾಗಿ ಕೆಂಪು ಚಟ್ನಿ ಸ್ವಲ್ಪ ಸ್ಪೆಷಲ್ ಅದಕ್ಕೆ. ಈಗ ಕೆಂಪು ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ನೆಂದಿದ್ದ ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 4 ಮಾಮೂಲಿ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ನೆನೆ ಹಾಕ್ಕೊಂಡಿದ್ದೆ 1 ಅವರು. ಅದ್ರ ಜೊತೆಗೆ ಈ ಖರ್ಜೂರನೂ ನೆನೆ ಹಾಕ್ಕೊಂಡಿದ್ದೆ. ಇದು ಹಸಿ ಖರ್ಜೂರನೇ. ಈ ಖರ್ಜೂರನೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅಂದರೆ ಸ್ವೀಟ್ನೆಸ್ ಕೊಡುತ್ತೆ, ಖಾರ ಕೊಡಲ್ಲ. ಹಾಗಾಗಿ ಖರ್ಜೂರ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಒಂದು ಈರುಳ್ಳಿನ ಹಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೇನೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆಯೇ
ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಒಂದೇ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ರುಬ್ಗೊಳಕ್ಕೆ ನಾನು ಇದು ಮೆಣಸಿನ್ಕಾಯಿ ನೆನೆಸೋಕ್ಕೆ ನೀರನ್ನೇ ಹಾಕೋತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಇಲ್ಲ. ಇದಿಷ್ಟು ಹಾಕ್ಕೊಂಡು ರುಬ್ಗೊಳ್ಳೋಣ. ಸಾರಿ, ಇದು ಉಪ್ಪು ಹಾಕೋದು ಮಾಡ್ತಿದ್ದೆ. ಒಂದು ಚಿಟಕಿ, ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕೋದು. ಎಸ್, ನಮ್ಮ ಕೆಂಪು ಚಟ್ನಿ ರೆಡಿ ಆಯಿತು. ಹಿಂಗಿದೆ ಈ ಕೆಂಪು ಚಟ್ನಿ. ನಮ್ಮ ಅಣ್ಣಂಗೆ ದೋಸೆ ಮಾಡ್ಕೊಡ್ತೀನಿ. ಯಾಕೆ ಅಂದರೆ ದೋಸೆ ಮಾಡೋಕ್ಕೆಲ್ಲ ರೆಡಿ ಆಯಿತು. ದೋಸೆ ಬ್ಯಾಟರ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಟ್ನಿ ಮಾಡ್ಕೊಂಡೆ. ಆಮೇಲೆ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಇಷ್ಟು ಮಾಡ್ಕೊಂಡಿದ್ದೀನಿ. ನನಗೆ ಚಾಲೆಂಜ್ ಮಾಡ್ತಿದ್ದೆ ನಮ್ಮಣ್ಣ, ನೋಡೋಣ ಹೆಂಗೆ ಮಾಡ್ತೀಯ, ಅಟ್ಲೀಸ್ಟ್ ಹೆಂಗೆ ಕೊಡ್ತೀಯ ನೋಡೋಣ ಮಾಡು ಅಂತ. ಅದಕ್ಕೆ ಮಾಡ್ತಾಯಿದ್ದೀನಿ. ಹಾಕಿ ದೋಸೆ ಬಿಟ್ಟಾಕು. ಇದು ಎಣ್ಣೆಗೆ ನಾನು ಅರ್ಧ ಎಣ್ಣೆ ಮತ್ತು ಅರ್ಧ ತುಪ್ಪ ಬೆರೆಸ್ಕೊಂಡಿದ್ದೀನಿ. ಎಸ್, ಸಕ್ಸಸ್ಫುಲಿ ಚೆನ್ನಾಗಿ ಬಂತು ದೋಸೆ. ಹೌ ಇಟ್ ಈಸ್, ವಾವ್, ನಂಗೆ ತುಂಬ ಖುಷಿ ಆಗ್ತಾನೆ. ಸೊ ಎಕ್ಸೈಟ್ಮೆಂಟ್ ನೋಡಿ, ನನ್ನ ದೋಸೆ ಮಾಡಿದೆ, ಸಖತ್ತಾಗಿ ಬಂದಿದೆ. ಎಸ್, ನಮ್ಮ ಅಪ್ಪಂಗೆ ಕೊಡ್ತಾಯಿದ್ದೀನಿ. ನಮ್ಮಪ್ಪ ಒಂದು ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ. ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿದೆಯಪ್ಪ ದೋಸೆ? ನೋಡೋಕ್ಕೆ ಚೆನ್ನಾಗಿದೆ. ತಿಂದು ನೋಡಿ. ಚೆನ್ನಾಗಿದೆ. ತಿಂದೇ ಇಲ್ಲ, ತಿನ್ನಿ ಫಸ್ಟು. ಅಲ್ಲಿ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಹಾಕಿದ್ದೀನಿ, ಕೆಂಪು ಚಟ್ನಿ ಹಾಕ್ಕೊಟ್ಟಿದ್ದೀನಿ. ಚೆನ್ನಾಗಿದೆಯಾ? ಕ್ರಿಸ್ಪಿ ಆಗಿದೆಯಾ? ಸೂಪರ್. ಕೆಟ್ಟ ನನಗೆ ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ದೋಸೆ. ನಮ್ಮ ಅಣ್ಣಂಗೂ ಮಾಡ್ಕೊಡ್ತೀನಿ, ಒಂದು ದೇವಸ್ಥಾನಕ್ಕೆ ಹೋಗಿದ್ದಾನೆ. ಇದು ಸೆಕೆಂಡ್ ದೋಸೆ ನಮ್ಮ ಅಣ್ಣಂಗೆ. ಅವನೇ ಅಲ್ವಾ ಚಾಲೆಂಜ್ ಮಾಡಿದ್ದು ನನಗೆ, ಈ ದೋಸೆ ಮಾಡಬೇಕು ನೀನು ಅಂತ. ಅದಕ್ಕೆ ನೋಡೋಣ ಅವನೇನು ಹೇಳ್ತಾನೆ ದೋಸೆ ತಿಂದು. ಅಯ್ಯೋ ಚೆನ್ನಾಗಿದೆ. ನಾನು ತಿಂದಿಲ್ಲ, ನಮ್ಮ ಡ್ಯಾಡಿ ತಿಂದೆ. ಅದು ಚೆನ್ನಾಗಿದೆ ಅಂತ ಹೇಳಿದ್ರು. ಇವನಿಗೂ ಇಷ್ಟ ಆಗುತ್ತೆ. ಅಯ್ಯೋ ಕಿತ್ತಾಯ್ತು. ಹಿಂಗೆ ಅಡ್ಜಸ್ಟ್ ಹಿಂಗೆ ಅಡ್ಜಸ್ಟ್ ಮಾಡ್ಬಿಡೋದು. ದೋಸೆ ತಿಂತಾರೆ ನಮ್ಮಣ್ಣ. ಇವನೇ ನನಗೆ ಚಾಲೆಂಜ್ ಮಾಡಿದ್ದು ನಿನ್ನೆ, ಮೈಸೂರು ಮಸಾಲೆ ದೋಸೆ ಮಾಡಿ ತೋರಿಸು ನೋಡೋಣ, ನಾನು ನಿನಗೆ ಮಾಡ್ತೀಯ ಹೆಂಗೆ. ತಿನ್ನಿ ಫಸ್ಟು. ಕ್ರಿಸ್ಪಿ ಆಗಿದೆಯಾ ದೋಸೆ? ಆಲೂಗಡ್ಡೆ ಪಲ್ಯ ಚೆನ್ನಾಗಿದೆ. ಮನೇಲಿ ನೀವು ಟ್ರೈ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿದೆ. ಓಕೆ. ನಮ್ಮ ಮಮ್ಮಿ ಫ್ರೆಂಡ್ ಬಂದಿದ್ದಾರೆ, ಅವ್ರಿಗೂ ಕೂಡ ಟೇಸ್ಟ್ ಕೊಡೋಣ ಅಂತ ಮಸಾಲೆ ದೋಸೆ ಕೊಡ್ತಾ ಇದ್ದೀನಿ. ರಾಮಕ್ಕ ಆಂಟಿ ತಳ್ರಿ ತಿನ್ರಿ, ಅವರೆಲ್ಲ ಮಾಡಲ್ಲ. ನೀರು ಕೊಡು ಸ್ವಾಮಿ ಆಂಟಿ. ಚೆನ್ನಾಗಿದೆಯಾ? ತಿಂದು ನೋಡಿ ಆಂಟಿ. ನಾನು ಫಸ್ಟ್ ಟೈಮ್ ಮಾಡಿರೋದು ನಮ್ಮಮ್ಮ ಇಲ್ದಾಗ. ಸೂಪರ್ ಆಗೈತಾ?
ಎಸ್, ಫಸ್ಟ್ ಟೈಮ್ ನಾನೇ ಹಿಟ್ಟು ರುಬ್ಬಿ ಮಾಡಿರೋ ದೋಸೆ ಚೆನ್ನಾಗಿ ಬಂದಿದೆ ಅಂತವ್ರೆ ಮನೇಲೆಲ್ಲರೂ. ಖುಷಿ ಆಗ್ತಿದೆ. ಇದೇ ಥರ ಇನ್ನೂ ಟ್ರೈ ಮಾಡ್ತೀನಿ, ಹೆಚ್ಚಿನ ಕುಕ್ಕಿಂಗ್ ವಿಡಿಯೋ ಮಾಡಿ ಯಾವ ಥರ ಇತ್ತು ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಏನಂತ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನದಾದಂತಹ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.